ಈ ಮೂಲೆಗಳಲ್ಲಿ ಏನಂದ್ರೆ ಮಣ್ಣು ಇದ್ರೆ ಡಸ್ಟ್ ಇದ್ರೆ ಕಾಣಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನೋಡಿ ಯಾವ ರೀತಿ ಬರುತ್ತೆ ಅಂತ. ನೋಡಿ ಯಾವ ರೀತಿ ಎಳ್ಕೊಂತಾ ಇದೆ. ನೋಡಿ ಆರಾಮಾಗಿ ನೀವು ಇದರಲ್ಲೇ ಕ್ಲೀನ್ ಮಾಡ್ಕೋಬಹುದು. ಒಂದು ಪಿನ್ ಡ್ರಾಪ್ ನಿಮ್ಗೆ ಇದರಲ್ಲಿ ಉಳ್ಕೊಳ್ಳಲ್ಲ, ಆ ರೀತಿ ಕ್ಲೀನ್ ಆಗಿ ಬರುತ್ತೆ. ನೋಡಿ ಯಾವ ರೀತಿ ಕ್ಲೀನ್ ಆಗ್ತಾ ಇದೆ. ಈ ಹಬ್ಬವು ಹೆಂಗ್ ನುಂಗುತ್ತೋ ಕೋಳಿನ ಹಂಗೆ ಇದು ಕೂಡ ಕಲ್ಲನ್ನ ನುಂಗ್ತಾ ಇದೆ. ನೋಡಿ ವಿತಿನ್ 1 ಮಿನಿಟ್ ಅಲ್ಲಿ ಎಲ್ಲ ಕಲ್ಲು ನುಂಗ್ಬಿಡ್ತು. ನೋಡಿ ಫಸ್ಟ್ ನೀರು ಇಳಿದ್ಬಿಡುತ್ತೆ, ಅದ್ರ ಒಟ್ಟಿಗೆ ನಿಮ್ಗೆ ನೋಡಿ ಕಲ್ಲು, ನೀರ್ ಜೊತೆ ಕಲ್ಲು. ಅದು ಯಾವ ರೀತಿ ನೀರು ಇಳಿಯುತ್ತೆ ಅಂತ ತೋರಿಸ್ಕೊಡ್ತೀನಿ ನಿಮ್ಗೆ. ನೋಡಿ ಎಷ್ಟು ಮಟ್ಟಿಗೆ ಎಷ್ಟು ಪ್ರಮಾಣದಲ್ಲಿ ನೀರು ಎಳ್ದಿದೆ. ನಿಮ್ಗೆ ಅದ್ರಲ್ಲಿ ಒಂದು ಡ್ರಾಪ್ ನೀರು ಕಾಣ್ತಾ ಇಲ್ಲ. ಸೊ ಅಷ್ಟೊಂದು ಚೆನ್ನಾಗಿ ನಿಮ್ಗೆ ಇದರಲ್ಲಿ ವೆಟ್ ಕೆಲಸ ಮಾಡುತ್ತೆ, ಅಂದ್ರೆ ನೀರ್ನ ಎಳೆಯುತ್ತೆ. ಎಳ್ದಿರೋ ನೀರ್ ನೋಡಿ ಇದರಲ್ಲಿ ಟ್ಯಾಂಕಿಯಲ್ಲಿದೆ. ನಿಮ್ ಮನೇಲಿ ನೆಲ ಒರೆಸ್ಕೊಳಕ್ಕೆ, ನೆಲದ ಮೇಲೆ ಸಾಂಬಾರ್ ಬಿದ್ರೆ, ಟೀ ಬಿದ್ರೆ, ಕಾಫಿ ಬಿದ್ರೆ, ಜ್ಯೂಸ್ ಬಿದ್ರೆ, ಇಲ್ಲ ನೀರ್ ಬಿದ್ದೋಗಿದ್ರು ಆರಾಮಾಗಿ ನೋಡಿ ನಮ್ಮ ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ ಡೀಪ್ ಆಗಿ ನಿಮ್ಗೆ ಕ್ಲೀನ್ ಮಾಡ್ಕೊಡುತ್ತೆ. ಎಷ್ಟು ಪ್ರಮಾಣದಲ್ಲಿ ಕ್ಲೀನ್ ಮಾಡುತ್ತೆ ಅಂದ್ರೆ, ಈಗ ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ. ಆಲ್ಮೋಸ್ಟ್ ಅರ್ಧ ನಾನು ಇಲ್ಲಿ ನೀರ್ನ ಎಳ್ದಿದ್ದೀನಿ. ಸೊ ಇನ್ನ ಅರ್ಧ ಬಾಕಿ ಇದೆ. ಸೊ ಟಿಶ್ಯೂ ಪೇಪರ್ ಕೊಡಿ ಇಲ್ಲಿ. ನೋಡಿ ಟಿಶ್ಯೂ ಪೇಪರ್ನ ಹಾಕ್ತಾ ಇದ್ದೀನಿ. ನೋಡಿ ಒಂದು ಚೂರು ಒದ್ದೆ ಆಗಿಲ್ಲ. ಅಷ್ಟು 100% ಆಗಿ ನಿಮ್ಗೆ ನೀರು ಇದರಲ್ಲಿ ಸಕ್ ಮಾಡಿ ಕೊಡುತ್ತೆ. ಅಷ್ಟು ಚೆನ್ನಾಗಿ ವಾಟರ್ ಸಕ್ಕರ್ ನಿಮ್ಗೆ ಕೆಲಸ ಮಾಡುತ್ತೆ ನಮ್ಮ 15 ಲೀಟರ್ ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ. ಅದೇ ನೋಡಿ ನೀರು ಇರೋ ಜಾಗದಲ್ಲಿ ಹಾಕಿದ್ರೆ ನಿಮ್ಗೆ ನೋಡಿ ಡೈರೆಕ್ಟ್ ಆಗಿ ಪೈಪಿಗೆ ಅಪ್ಲೈ ಮಾಡ್ಬಿಟ್ಟು ಈಗ ನಾನು ಎಳಿತಾ ಇದ್ದೀನಿ, ನೋಡ್ಕೊಳ್ಳಿ. ಮೇಲ್ ನೀರಲ್ಲ, ನೀರು ನೆಂದ್ಬಿಟ್ಟು ಸೋಫಾ ಆಗಿರ್ಬೋದು, ಕಾರ್ಪೆಟ್ ಆಗಿರ್ಬೋದು, ನೆಂದಿ ಒಳಗಡೆ ಹೋಗಿದ್ರು, ಕುಷನ್ ಒಳಗಡೆ ಹೋಗಿದ್ರು ನೋಡಿ ಯಾವ ರೀತಿ ಎಳೆಯುತ್ತೆ ಅಂತ ಇಲ್ಲಿ ನೋಡಿ. ಕಂಪ್ಲೀಟ್ ಆಗಿ ತೋರಿಸಿ. ಕ್ಲೀನ್ ಮಾಡಿದ ತಕ್ಷಣ ನೀರ್ ಹಾಕಿರೋ ಸೋಫಾ ಮೇಲೆ ಕೂಡ ನೀವು ಆರಾಮಾಗಿ ಕುತ್ಕೋಬಹುದು. ಸ್ಟಾಕ್ ಎಲ್ಲ ಸೋಲ್ಡ್ ಔಟ್ ಆಗಿತ್ತು. ಮತ್ತೆ ನಿಮ್ಗೋಸ್ಕರ 2000 ಪೀಸ್ ಮತ್ತೆ ನಾನು ಫ್ಯಾಕ್ಟರಿಯಿಂದ ರೀಸ್ಟಾಕ್ ಮಾಡಿಸಿದೀನಿ. ಸೊ ಈ ಸತಿ ನಿಮ್ಗೆ ಒಂದು ಬೆಸ್ಟ್ ಆಫ್ ದಿ ಬೆಸ್ಟ್ ಪ್ರೈಸ್, ಇಡೀ ಇಂಡಿಯಾದಲ್ಲೇ ಕಾಂಪಿಟೇಟಿವ್ ಪ್ರೈಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. 15 ಲೀಟರ್ ವ್ಯಾಕ್ಯೂಮ್ ಕ್ಲೀನರ್ 2000 ವ್ಯಾಟ್ ಇಂದು ಕೇವಲ ನಿಮ್ಗೆ 3999 ರೂಪಾಯಿ ಮಾತ್ರ. ವಿಡಿಯೋ ಮಾಡಿದಾಗ ಆ ವ್ಯಾಕ್ಯೂಮ್ ಕ್ಲೀನರ್ ನಮ್ಮ ಹತ್ರ ಇದ್ದಿದ್ದು ಎಲ್ಲ ಸೋಲ್ಡ್ ಔಟ್ ಆಗಿತ್ತು. ಮತ್ತೆ ನಾನು 2000 ಪೀಸ್ನ ರೀಸ್ಟಾಕ್ ಮಾಡಿಸಿದೀನಿ ತುಂಬಾ ಜನ ಕಸ್ಟಮರ್ ಡಿಮ್ಯಾಂಡ್ ಮೇಲೆ. ಸೊ ಮತ್ತೆ ನಿಮ್ಗೆ ವ್ಯಾಕ್ಯೂಮ್ ಕ್ಲೀನರ್ ರೀಸ್ಟಾಕ್ ಆಗಿದೆ. ಸೊ ಅಪ್ಡೇಟ್ ಏನಂದ್ರೆ ನಿಮ್ಗೆ ಏನ್ ಫ್ಯೂಚರ್ಸ್ ಇತ್ತು ಸೇಮ್ ಆಸ್ ಇಟ್ ಈಸ್ ಅದೇ ರೀತಿ ಫ್ಯೂಚರ್ಸ್ ಇದೆ. ಬನ್ನಿ ಒಂದ್ಸತಿ ನಿಮ್ಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ಬಿಡ್ತೀನಿ. ಅನ್ಬಾಕ್ಸಿಂಗ್ ಮಾಡೋಕ್ಕಿಂತ ಮುಂಚೆ ನೋಡಿ ಇದರಲ್ಲಿ ನಿಮ್ಗೆ 4 ಅಟ್ಯಾಚ್ಮೆಂಟ್ ಬರುತ್ತೆ. ಒಂದು ವಾಟರ್ ಅಟ್ಯಾಚ್ಮೆಂಟ್ ಬರುತ್ತೆ, ಒಂದು ಬ್ರಷ್ ಅಟ್ಯಾಚ್ಮೆಂಟ್ ಬರುತ್ತೆ, ಒಂದು ಫ್ಲೋರ್ ಬ್ರಷ್, ಮತ್ತೆ ಇದರಲ್ಲಿ ನಿಮ್ಗೆ ರಬ್ಬರ್ ಅಟ್ಯಾಚ್ಮೆಂಟ್ ಇರುತ್ತೆ. ಅದಲ್ಲದೆ ನಿಮ್ಗೆ ಸೆಕ್ಷನ್ ಪೈಪು, ಕಾರ್ನರ್ ಟೂಲು, 3 ಎಕ್ಸ್ಟೆನ್ಷನ್ ರಾಡ್ ಇನ್ಕ್ಲೂಡಿಂಗ್ ಡ್ಯಾಗ್, ಇಷ್ಟೆಲ್ಲ ಅಟ್ಯಾಚ್ಮೆಂಟ್ಸ್ ನಿಮ್ಗೆ ಇದರಲ್ಲೇ ನೋಡಕ್ ಸಿಗ್ಬಿಡುತ್ತೆ. ಸೊ 15 ಲೀಟರ್ ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ 2000 ವ್ಯಾಟ್ ಕೊಡ್ತಾ ಇರೋದಂದ್ರೆ ಅದು AS ಪ್ರೈಮ್ ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ ಮಾತ್ರ. ಇಡೀ ಎಂಟೈರ್ ಕರ್ನಾಟಕ ಆಗಿರ್ಬೋದು, ಇಂಡಿಯಾಗೆ ಆಗಿರ್ಬೋದು 2000 ವ್ಯಾಟ್ ಅಲ್ಲಿ ಒಂದು 15 ಲೀಟರ್ ವ್ಯಾಕ್ಯೂಮ್ ಕ್ಲೀನರ್ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ಅಂದ್ರೆ ಅದು AS ಪ್ರೈಮ್ ವ್ಯಾಕ್ಯೂಮ್ ಕ್ಲೀನರ್ ಮಾತ್ರ ಆಗಿರುತ್ತೆ. ನೋಡಿ ಅನ್ಬಾಕ್ಸ್ ಮಾಡ್ತಾ ಇದೀನಿ, ಸೊ ತೋರಿಸಿ. ಸೊ ಅನ್ಬಾಕ್ಸ್ ಮಾಡಿದ ತಕ್ಷಣ ನಿಮ್ಗೆ ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಸೇಮ್ ಆಸ್ ಯೂಶುವಲ್ ನೀವು ಮೊದಲು ನೋಡಿದಾಗೆ ಒಂದು ಪೈಪ್ ಕಂಪ್ಲೀಟ್ಲಿ ನಿಮ್ಗೆ ಸೆಕ್ಷನ್ ಪೈಪ್ ಬಂದ್ಬಿಡುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪೈಪ್ ಆಯ್ತು. ಪೈಪ್ ಆದ್ಮೇಲೆ ನಿಮ್ಗೆ ಬ್ರಷ್ ಟೂಲ್ ನಾನು ಹೇಳಿದೆ. ಇದು ಫ್ಲೋರ್ ಅಲ್ಲಿ ನಿಮ್ಗೆ ಇಲ್ಲಿ ನೋಡಿ ಬ್ರಷ್ ಕೂಡ ಇರುತ್ತೆ, ಮತ್ತೆ ಫ್ಲೋರ್ ಅಲ್ಲಿ ನೀರಿದ್ರೆ ನೀರು ಕೂಡ ಎಳಿಯಕ್ಕೆ ಯೂಸ್ ಮಾಡ್ಕೋಬಹುದು. ಅದಲ್ಲದೆ ನಿಮ್ಗೆ ಎಕ್ಸ್ಟೆನ್ಷನ್ ರಾಡ್, 3 ಎಕ್ಸ್ಟೆನ್ಷನ್ ರಾಡ್ ಬರುತ್ತೆ. ಕಂಪ್ಲೀಟ್ಲಿ ನಿಮ್ಗೆ ಒಂದು ನೀವು 4 ಅಡಿ 4 ಅಡಿ 5 ಅಡಿ ಇದ್ರು 10 ಅಡಿ ಸೀಲಿಂಗ್ ಇದ್ರು ಆರಾಮಾಗಿ ನೀವು ಕ್ಲೀನ್ ಮಾಡ್ಕೋಬಹುದು ಅಂತ ಒಂದು ಎಕ್ಸ್ಟೆನ್ಷನ್ ರಾಡ್.
3 ಎಕ್ಸ್ಟೆನ್ಷನ್ ರಾಡ್ ಬಂದ್ಬಿಡುತ್ತೆ. ಸೊ ಫೈನಲಿ ನಿಮಗೆ ವ್ಯಾಕ್ಯೂಮ್ ಕ್ಲೀನರ್ ನೋಡಿ ಈ ರೀತಿ ನೋಡ್ಲಿಕ್ಕೆ ಸಿಗುತ್ತೆ ನಿಮ್ಗೆ. ಸೊ ಇದರಲ್ಲಿ ಮತ್ತೆ ಓಪನ್ ಮಾಡಿ ತೋರಿಸ್ತೀನಿ. ಸೊ ನಮ್ದೇ ಆದಂತ ಬ್ರ್ಯಾಂಡಿಂಗ್ ಇರುತ್ತೆ AS ಪ್ರೈಮ್ದು, ಇನ್ಕ್ಲೂಡಿಂಗ್ ನಂಬರು ಇರುತ್ತೆ ನಿಮ್ಗೆ. ನೋಡಿ ಬ್ಯಾಗು ಕೂಡ ಇದೆ. ಬ್ಯಾಗ್ ಆದ ನಂತರ ನಿಮ್ಗೆ ಸ್ಪೆಷಲ್ ಅಟ್ಯಾಚ್ಮೆಂಟು ಆಸ್ ಯೂಶುವಲ್ ನಿಮಗೆ ಗೊತ್ತಿರೋ ಹಾಗೆ ಒಂದು ವ್ಯಾಕ್ಯೂಮ್ ಕ್ಲೀನರ್ ತಗೊಂಡ್ರೆ ನಿಮ್ಗೆ 20 ರಿಂದ 25 ಸಾವಿರ ಕೊಟ್ಟು ವ್ಯಾಕ್ಯೂಮ್ ಕ್ಲೀನರ್ ಪರ್ಚೇಸ್ ಮಾಡಿದ್ರು ಈ ಅಟ್ಯಾಚ್ಮೆಂಟ್ ಸಿಗಲ್ಲ. ಆದ್ರೆ ಈ ಒಂದು ಟ್ರಾನ್ಸ್ಪರೆಂಟ್ ಅಟ್ಯಾಚ್ಮೆಂಟು, ಸ್ಪೆಷಲ್ ಅಟ್ಯಾಚ್ಮೆಂಟು AS ಪ್ರೈಮ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟು ಈ ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ. ಅದಾದ ನಂತರ ನಿಮ್ಗೆ ಇಲ್ಲಿ ನೋಡ್ತಾ ಇರಬೇಕು, ಇಲ್ಲಿ ವೀಲ್ ಇದೆ, ವೀಲ್ಸ್ 4 ವೀಲ್ ಇದೆ, 4 ವೀಲ್ ಇದೆ, 4 ವೀಲ್ಸ್ ಬರುತ್ತೆ. ನಿಮ್ಗೆ ಆಪರೇಟ್ ಮಾಡ್ಕೊಳ್ಬೇಕಾದ್ರೆ ಆ ಕಡೆ ಈ ಕಡೆ ಎಳ್ದಾಡ್ಬೋದು. ಅದಲ್ಲದೆ ನಿಮ್ಗೆ ಕಾರ್ನರ್ ಟೂಲು, ಬ್ರಷ್ 2 ಇದೆ. ಕಾರ್ನರ್ ಟೂಲ್ ಅಂದ್ರೆ ಮೂಲೆಯಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ, ಬ್ರಷ್ ಟೂಲ್ ಅಂದ್ರೆ ನಿಮ್ಗೆ ಫುಟ್ವೇರ್ಸ್ ಹತ್ರ ಕಾರಲ್ಲಿ ಈಗ ನಿಮ್ಗೆ ಯಾವುದೇ ರೀತಿ ವಿಂಡೋಸ್ ಜಾಲಿ ಇರುತ್ತೆ, ವಿಂಡೋಸ್ ಅಲ್ಲಿ ಮೆಶ್ ಇದ್ದಾಗ ಮೆಶ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ, ಫ್ಯಾನ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ, ಎಕ್ಸಾಕ್ಟ್ ಫ್ಯಾನ್ಸು ಈ ಮೆಶ್ ಎಲ್ಲೆಲ್ಲಿ ಇರುತ್ತೆ ಅಲ್ಲೆಲ್ಲ ಈ ಬ್ರಷ್ ನಿಮ್ಗೆ ಯೂಸ್ ಆಗುತ್ತೆ. ಇನ್ಕ್ಲೂಡಿಂಗ್ ಕಾರ್ ಹತ್ರ ನಾವು ಎಲ್ಲಿ ಏನು ಚಪ್ಪಲಿ ಬಿಡ್ತೀವಿ, ಕಾರ್ ಹತ್ರ ಫುಟ್ವೇರ್ಸ್ ಇರುತ್ತೆ ಅಲ್ಲಿ ಕೂಡ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಸೊ ಇಷ್ಟೆಲ್ಲ ನೀವು ಅನ್ಬಾಕ್ಸಿಂಗ್ ನೋಡಿದ್ರಿ. ಸೊ ನೋಡಕ್ಕೆ ಸೇಮ್ ಆಸ್ ಇಟ್ ಈಸ್ ಲಾಸ್ಟ್ ಟೈಮ್ ಇದ್ದಾಗೆ ನಿಮ್ಗೆ ಒಳ್ಳೆ ಕಾಂಪ್ಯಾಕ್ಟ್ ಆಗಿರುತ್ತೆ. ಆರಾಮಾಗಿ ನೀವು ಎಲ್ಲಿ ಬೇಕಾದ್ರೂ ತಗೊಂಡೋಗ್ಬೋದು. ಸೇಮ್ 3 ಮೀಟರ್ ಕಾರ್ಡ್ ವೈರ್ ಕೂಡ ಬರ್ತಾ ಇದೆ. ಅದು 2 ಪಿನ್ ಪ್ಲಗ್ ಅಲ್ಲಿ ನಾರ್ಮಲ್ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಮೊಬೈಲ್ ಚಾರ್ಜರ್ ಬಳಸೋ ಪ್ಲಗ್ ಅಲ್ಲೂ ಕೂಡ ನೀವು ಆರಾಮಾಗಿ ಬಳಸ್ಕೋಬಹುದು. ಸೊ ಬನ್ನಿ ತಡ ಮಾಡ್ದಲ್ಲೇ ಇದರಲ್ಲಿ ಯಾವ ರೀತಿ ಯೂಸ್ ಮಾಡ್ಬೋದು, ಹೇಗೆಲ್ಲ ಯೂಸ್ ಆಗುತ್ತಂತ ಒಂದು ಡೆಮೋ ವಿಡಿಯೋ ನಿಮ್ಗೆ ಕ್ವಿಕ್ ಆಗಿ ತೋರಿಸ್ತೀನಿ. ಸರ್ ವೀಲ್ ಎಲ್ಲ ಫಿಟ್ ಮಾಡ್ಕೊಂಡಿದ್ದೀನಿ, ಎಕ್ಸ್ಟೆನ್ಷನ್ ರಾಡ್ ಕೂಡ ಹಾಕೊಂಡಿದ್ದೀನಿ. ಈ ಪೈಪಿಗೆ ನೀವು ಎಕ್ಸ್ಟೆನ್ಷನ್ ರಾಡ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ಒಂದೊಂದಾಗಿ ನಿಮ್ಗೆ 4 ಟೂಲ್ಸ್ ನಿಮ್ಗೆ ತಿಳಿಸ್ತಾ ಬರ್ತೀನಿ. ಈ ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ ನಿಮ್ಗೆ ಫ್ರಂಟ್ ಪೊಸಿಷನ್ ಬಂದ್ಬಿಟ್ಟು ನಿಮ್ಗೆ ಸೆಕ್ಷನ್ ಆಗುತ್ತೆ, ಬ್ಯಾಕ್ ಪೊಸಿಷನ್ ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ಬ್ಲೋವರ್ ಆಗಿ ನಿಮ್ಗೆ ಯೂಸ್ ಮಾಡ್ಕೋಬಹುದು. ಈಗ ನೋಡಿ, ಈಗ ನಾನು ಫಸ್ಟ್ ಕಾರ್ನರ್ ಟೂಲ್ ಬಳಸ್ತಾ ಇದ್ದೀನಿ. ಕಾರ್ನರ್ ಟೂಲ್ ಏನಂದ್ರೆ ಮೂಲೆಯಲ್ಲಿ ಇರ್ತಕ್ಕಂಥ ಡಸ್ಟ್ ಪಾರ್ಟಿಕಲ್ನ ಎಳಿಯೋಕ್ಕೋಸ್ಕರ. ಇಲ್ಲಿ ನಾನು ಮೂಲೆಯಲ್ಲಿ ಇಲ್ಲಿ ನೋಡಿ, ಈ ಮೂಲೆಗಳಲ್ಲಿ ಏನಂದ್ರೆ ಮಣ್ಣಿದ್ರೆ ಡಸ್ಟ್ ಇದ್ರೆ ಕಾಣಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನೋಡಿ ಯಾವ ರೀತಿ ಬರುತ್ತೆ ಅಂತ. ನೋಡಿ ಯಾವ ರೀತಿ ಎಳ್ಕೊಂತಾ ಇದೆ. ನೋಡಿ ಯಾವ ರೀತಿ ಕ್ಲೀನ್ ಆಗ್ತಾ ಇದೆ ನೋಡಿ. ಅಷ್ಟು ಮಣ್ಣು ಬಂದ್ಬಿಡ್ತು. ಇದು ಮೂಲೆ ಆಯ್ತು. ಈಗ ಫ್ಲೋರ್ ಅಟ್ಯಾಚ್ಮೆಂಟ್ ಅಲ್ಲಿ ನಿಮ್ಗೆ ಒಂದು ಕ್ವಿಕ್ ಆಗಿ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಮಣ್ಣು ಹಾಕಿದೀನಿ ನಾನು ಡೆಮೋಗೋಸ್ಕರ ಅಂತ ಹೇಳ್ಬಿಟ್ಟು. ನಿಮ್ಮ ಮನೇಲಿ ಈ ರೀತಿ ನಿಮ್ಮ ಆಫೀಸಲ್ಲಿ ಆಗಿರ್ಬೋದು, ಯಾವುದೇ ರೀತಿ ಒಂದು ಫ್ಲೋರ್ ಅಲ್ಲಿ ಈ ರೀತಿ ಮಣ್ಣಿದ್ರೆ ನೋಡಿ ಆರಾಮಾಗಿ ನೀವು ಇದರಲ್ಲೇ ಕ್ಲೀನ್ ಮಾಡ್ಕೋಬಹುದು. ಒಂದು ಪಿನ್ ಡ್ರಾಪ್ ನಿಮ್ಗೆ ಇದರಲ್ಲಿ ಉಳ್ಕೊಳ್ಳಲ್ಲ, ಆ ರೀತಿ ಕ್ಲೀನ್ ಆಗಿ ಬರುತ್ತೆ. ನೋಡಿ ಯಾವ ರೀತಿ ಕ್ಲೀನ್ ಆಗ್ತಾ ಇದೆ. ಡಿಗ್ರಿ ರೊಟೇಟ್ ಕೂಡ ಆಗುತ್ತೆ ನಿಮ್ಗೆ. ರೊಟೇಟ್ ಆಪ್ಷನ್ ಅಲ್ಲಿ ಈಗ ಮೂಲೆಗಳಲ್ಲಿ ನೀವು ರೊಟೇಟ್ ಮಾಡ್ಕೊಂತೀರಾ ಅಂದ್ರೂ ಆರಾಮಾಗಿ ರೊಟೇಟ್ ಮಾಡ್ಕೋಬಹುದು. ನೋಡಿ ಯಾವ ರೀತಿ ಕ್ಲೀನ್ ಆಗಿದೆ. ಸೊ ಈ ಎಲ್ಲ ಮಣ್ಣು ಬಂದ್ಬಿಟ್ಟು ನಿಮ್ಗೆ ಟ್ಯಾಂಕಿಯಲ್ಲಿ ಸ್ಟೋರೇಜ್ ಆಗಿರುತ್ತೆ. ಇಲ್ಲಿ ತೋರಿಸಿ ವೀಕ್ಷಕರಿಗೆ, ಇಲ್ಲಿ ನೋಡ್ತಾ ಇರ್ಬೋದು ಈ ಟ್ಯಾಂಕ್ ಏನಿದೆ ನೋಡಿ, ಇದರಲ್ಲಿ ಎಲ್ಲ ಸ್ಟೋರೇಜ್ ಆಗಿದೆ. ಸೊ ಮಣ್ಣು ಅಂತಾನೆ ಅಲ್ಲ, ಈಗ ನಿಮ್ಗೆ ನಾನು ಕಲ್ಲು ಕೂಡ ಎಳೆದು ತೋರಿಸ್ತೀನಿ. ಕಲ್ಲು ನಿಮ್ಗೆ 2 ಆಪ್ಷನ್ ಅಲ್ಲಿ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ. ಎಲ್ಲೆಲ್ಲಿ ನೀವು ಕಲ್ಲಾಗಿರ್ಬೋದು, ಕಲ್ಲನ್ನ ಎಳ್ಕೊಳ್ಳೋದಿಕ್ಕೆ, ಮಣ್ಣು ಎಳ್ಕೊಳ್ಳೋದಿಕ್ಕೆ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ಅದು ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ ಇಲ್ಲಿ ನಾನು ಕಲ್ಲು ಕೆಳಗಡೆ ನಿಮ್ಗೆ ಅಳಿಸಿದ್ದೀನಿ. ಮತ್ತೆ ಅದಾದ್ಮೇಲೆ ಇಲ್ಲಿ ಕೂಡ ನಿಮ್ಗೆ ಫಿಶ್ ಟ್ಯಾಂಕ್ ಅಲ್ಲೂ ಕೂಡ ಕಲ್ಲಿದೆ. ಸೊ ಫಸ್ಟ್ ನೆಲದ ಮೇಲೆ ಇರ್ತಕ್ಕಂಥದ್ದು ಕಲ್ಲನ್ನ ನಾನು ಎಳೆದು ತೋರಿಸ್ತೀನಿ. ನೋಡಿ ಯಾವ ರೀತಿ ಎಳ್ಕೊಂತಾ ಇದೆ. ಈ ಹಬ್ಬವು ಹೆಂಗ್ ನುಂಗುತ್ತೋ ಕೋಳಿನ ಹಂಗೆ ಇದು ಕೂಡ ಕಲ್ಲನ್ನ ನುಂಗ್ತಾ ಇದೆ. ನೋಡಿ ವಿತಿನ್ 1 ಮಿನಿಟ್ ಅಲ್ಲಿ ಎಲ್ಲ ಕಲ್ಲು ನುಂಗ್ಬಿಡ್ತು. ಸೊ ಇದೇ ರೀತಿ ನೋಡಿ ಆನ್ ಅಲ್ಲೇ ಇಟ್ಕೊಂಡಿದ್ದೀನಿ ನಾನು. ಎಕ್ಸ್ಟೆನ್ಷನ್ ರಾಡ್ ನ ರಿಮೂವ್ ಮಾಡ್ಬಿಟ್ಟು ಇಲ್ಲಿ ಫಿಶ್ ಟ್ಯಾಂಕ್ ಅಲ್ಲಿ ಕಲ್ಲಿದೆ, ಅದು ಕೂಡ ರಿಮೂವ್ ಮಾಡಿ ತೋರಿಸಿ. ಇದು ಎಳೆದು ತೋರಿಸ್ತೀನಿ ನೋಡಿ, ಸೆಕ್ಷನ್ ಮಾಡಿ. ಇದು ನಾನು ಖಾಲಿ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ನೀವು ನೀರಿದ್ರು ಕೂಡ ನೀವು ಇದರಲ್ಲೇ ಎಳ್ಕೋಬಹುದು.
ಯಾಕಂದ್ರೆ ನಮ್ಮ ವ್ಯಾಕ್ಯೂಮ್ ಕ್ಲೀನರ್ ಬಂದ್ಬಿಟ್ಟು ವೆಟ್ ಮತ್ತೆ ಡ್ರೈ ಎರಡು ಆಗುತ್ತೆ. ವೆಟ್ ಡ್ರೈ ಎರಡು ಇದನ್ನ ಕೆಲಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಈಗ ನೀರು ಕೂಡ ನಾನು ಎಳೆದು ತೋರಿಸ್ತೀನಿ. ಫಸ್ಟ್ ಇಲ್ಲಿ ಕಲ್ಲು ನೋಡ್ಕೊಳ್ಳಿ, ನೋಡಿ ಕಲ್ಲೆಲ್ಲ ಇದರಲ್ಲಿದೆ. ನೀವೇನಾದ್ರೂ ವೆಟ್ ಎಳಿತೀರಾ ಅಂತ ಹೇಳಿದ್ರೆ ಈ ಏನಿದೆ ಬ್ಯಾಗು, ಈ ಬ್ಯಾಗ್ನ ತೆಗೆದು ಬಿಡಿ. ನೋಡಿ ಇದರಲ್ಲಿ ನೀರು ಹಾಕಿದ್ದಾರೆ. ನಿಮ್ಗೆ ನೀರು ಕೂಡ ನಾನು ಎಳೆದು ತೋರಿಸ್ತೀನಿ. ಅದ್ರ ಜೊತೆ ಬೇಕಂದ್ರೆ ಒಂದ್ 2-3 ಕಲ್ಲು ಹಾಕಿ ಸ್ಯಾಂಪಲ್ ಅಂದ್ರೆ ಅದು ಕೂಡ ಹಾಕಿ ತೋರಿಸ್ತೀನಿ. ನಿಮ್ಮ ಮನೇಲಿ ಫಿಶ್ ಟ್ಯಾಂಕ್ ಏನಾದ್ರು ಇದ್ರೆ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಯಾಕೆ ಫಿಶ್ ಟ್ಯಾಂಕ್ ತೋರಿಸ್ತಾ ಇದೀನಿ ಅಂದ್ರೆ, ನಿಮ್ಮ ಮನೇಲಿ ಇರ್ತಕ್ಕಂಥ ಸಿಂಟ್ಯಾಕ್ಸ್ ಅಲ್ಲೂ ಈ ರೀತಿ ಲಾಸ್ಟ್ ಅಲ್ಲಿ ನೀರು ಉಳಿದೋಗಿರುತ್ತೆ. ಆ ಸಣ್ಣ ಪುಟ್ಟ ಸಿಂಟ್ಯಾಕ್ಸ್ 500 ಲೀಟರ್ 1000 ಲೀಟರ್ ನಿಮ್ಮ ಮನೆಯಲ್ಲಿ ನೀವೇ ಕ್ಲೀನ್ ಮಾಡ್ಕೊಬೇಕಂದ್ರೆ ಈ ರೀತಿ ಒಂದು ವ್ಯಾಕ್ಯೂಮ್ ಕ್ಲೀನರ್ ಇದ್ರೆ ನೀವು ನೀರೆಲ್ಲ ತೆಗೆದು ಬಿಡ್ತೀರಾ ಬೇರೆ ಇದರಲ್ಲಿ, ಜಗ್ಗಲ್ಲೋ ಬಕೆಟ್ ಅಲ್ಲೋ. ಆದ್ರೆ ಲಾಸ್ಟ್ ಅಲ್ಲಿ ಉಳಿದಿರ್ತಕ್ಕಂಥ ಮಣ್ಣಿನ ನೀರ್ ಇದೆಯಲ್ಲ, ಅದನ್ನ ನೀವು ತೆಗಿಯಕ್ಕೆ ತುಂಬಾ ಕಷ್ಟ ಆಗುತ್ತೆ. ಲೈಕ್ ನೀವು ಬಟ್ಟೆಯಲ್ಲಿ ಇದು ಮಾಡ್ಬೇಕು, ಅದು ಇದು ತುಂಬಾ ಕಷ್ಟ ಅಂದ್ರೆ ಅದು ಸ್ವಲ್ಪ ಕೆಲಸ ತುಂಬಾ ಇಡಿಸ್ಬಿಡುತ್ತೆ. ಸೊ ಈ ರೀತಿ ಒಂದು ವ್ಯಾಕ್ಯೂಮ್ ಕ್ಲೀನರ್ ಇದ್ರೆ ನೋಡಿ ಫಸ್ಟ್ ನೀರು ಎಳೆದ್ಬಿಡುತ್ತೆ. ಅದ್ರ ಒಟ್ಟಿಗೆ ನಿಮ್ಗೆ ನೋಡಿ ಕಲ್ಲು, ನೀರ್ ಜೊತೆ ಕಲ್ಲು, ಅದು ಯಾವ ರೀತಿ ನೀರು ಇಳಿಯುತ್ತೆ ಅಂತ ತೋರಿಸ್ಕೊಡ್ತೀನಿ ನಿಮ್ಗೆ. ನೋಡಿ ಎಷ್ಟು ಮಟ್ಟಿಗೆ ಎಷ್ಟು ಪ್ರಮಾಣದಲ್ಲಿ ನೀರು ಎಳೆದಿದೆ. ನಿಮ್ಗೆ ಅದ್ರಲ್ಲಿ ಒಂದು ಡ್ರಾಪ್ ನೀರು ಕಾಣ್ತಾ ಇಲ್ಲ. ಸೊ ಅಷ್ಟೊಂದು ಚೆನ್ನಾಗಿ ನಿಮ್ಗೆ ಇದರಲ್ಲಿ ವೆಟ್ ಕೆಲಸ ಮಾಡುತ್ತೆ, ಅಂದ್ರೆ ನೀರ್ನ ಎಳೆಯುತ್ತೆ. ಎಳ್ದಿರೋ ನೀರ್ ನೋಡಿ ಇದರಲ್ಲಿ ಟ್ಯಾಂಕಿಯಲ್ಲಿ ಇದೆ. ನಾವೆಲ್ಲ ಡಸ್ಟ್ ಎಳೆದ್ಬಿಟ್ಟು ಟ್ಯಾಂಕಿ ಫುಲ್ ಗಲೀಜಾಗಿತ್ತು. ಸೊ ಗಲೀಜಾಗಿರೋದ್ರಿಂದ ನಾವು ಒಳ್ಳೆ ನೀರ್ ಹಾಕಿದ್ರು ಕೂಡ ಇಲ್ಲಿ ಒಳಗಡೆ ಎಲ್ಲ ನಿಮ್ಗೆ ಗಲೀಜಿದೆ. ಸೊ ಇದೆಲ್ಲ ವಾಷಬಲ್ ಇರುತ್ತೆ, ನಿಮ್ಗೆ ವಾಟರ್ ಪ್ರೂಫ್ ಇರುತ್ತೆ. ಇದ್ರ ಒಳಗಡೆ ಇರತಕ್ಕಂಥ ಮೋಟ್ರಿಗೆ ಯಾವುದೇ ರೀತಿ ನಿಮ್ಗೆ ತೊಂದರೆ ಆಗೋದಿಲ್ಲ. ಅಷ್ಟು ಸೂಪರ್ ಆಗಿ ಇದು ವರ್ಕ್ ಆಗುತ್ತೆ. ಸೊ ನೀರು ನಿಮ್ಗೆ ಈ ಫಿಶ್ ಟ್ಯಾಂಕ್ ಮೇಲೆ ಅಂತ ಅಲ್ಲ, ನೆಲದ ಮೇಲೆ ಕೂಡ ನಿಮ್ಗೆ ಹಾಕಿ ನಾನು ಡೆಮೋ ಮಾಡಿ ಈಗ ತೋರಿಸ್ತೀನಿ, ಅದು ಕೂಡ ನೋಡಿ. ನೋಡಿ ನೆಲದ ಮೇಲೆ ನೀರು ನಾನು ಕಲರ್ ನೀರ್ ಹಾಕ್ತಾ ಇದೀನಿ. ಯಾಕಂದ್ರೆ ನಮ್ ಜನರಿಗೆ ಗೊತ್ತಾಗ್ಬೇಕು, ಕಲರ್ ನೀರ್ ಹಾಕಿದ್ರೆ ನೀರು ಇಳಿತಾ ಇದೆಯೋ ಇಲ್ವೋ, ಇಲ್ಲ ಸುಮ್ನೆ ಫೇಕು ಅಂತ ಅವರು ಕನ್ಫ್ಯೂಸ್ ಅಲ್ಲಿ ಇರಬಾರ್ದು. ನೋಡಿ ಎಷ್ಟು ನೀರು ಹಾಕಿದೀನಿ. ಸೊ ಈಗ ನಿಮ್ಗೆ ಇದ್ರಲ್ಲೇ ನಾನು ವಾಟರ್ ಅಟ್ಯಾಚ್ಮೆಂಟ್ ಬಳಸೋ ಮುಖಾಂತರ ನಿಮ್ಗೆ ಯೂಸ್ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿ ನೀರು ಯಾವ ರೀತಿ ಎಳಿತಾ ಇದೆ. ನಿಮ್ ಮನೇಲಿ ನೆಲ ಒರೆಸ್ಕೊಳಕ್ಕೆ, ನೆಲದ ಮೇಲೆ ಸಾಂಬಾರ್ ಬಿದ್ರೆ, ಟೀ ಬಿದ್ರೆ, ಕಾಫಿ ಬಿದ್ರೆ, ಜ್ಯೂಸ್ ಬಿದ್ರೆ, ಇಲ್ಲ ನೀರ್ ಬಿದ್ದೋಗಿದ್ರು ಆರಾಮಾಗಿ ನೋಡಿ ನಮ್ಮ ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ ಡೀಪ್ ಆಗಿ ನಿಮ್ಗೆ ಕ್ಲೀನ್ ಮಾಡ್ಕೊಡುತ್ತೆ. ಎಷ್ಟು ಪ್ರಮಾಣದಲ್ಲಿ ಕ್ಲೀನ್ ಮಾಡುತ್ತೆ ಅಂದ್ರೆ, ಈಗ ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ. ಆಲ್ಮೋಸ್ಟ್ ಅರ್ಧ ನಾನು ಇಲ್ಲಿ ನೀರ್ನ ಎಳ್ದಿದ್ದೀನಿ. ಸೊ ಇನ್ನ ಅರ್ಧ ಬಾಕಿ ಇದೆ. ಸೊ ಟಿಶ್ಯೂ ಪೇಪರ್ ಕೊಡಿ ಇಲ್ಲಿ. ನೋಡಿ ಟಿಶ್ಯೂ ಪೇಪರ್ನ ಹಾಕ್ತಾ ಇದ್ದೀನಿ. ನೋಡಿ ಒಂದು ಚೂರು ಒದ್ದೆ ಆಗಿಲ್ಲ. ಅಷ್ಟು 100% ಆಗಿ ನಿಮ್ಗೆ ನೀರು ಇದರಲ್ಲಿ ಸಕ್ ಮಾಡಿ ಕೊಡುತ್ತೆ. ಅಷ್ಟು ಚೆನ್ನಾಗಿ ವಾಟರ್ ಸಕ್ಕರ್ ನಿಮ್ಗೆ ಕೆಲಸ ಮಾಡುತ್ತೆ ನಮ್ಮ 15 ಲೀಟರ್ ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ. ಅದೇ ನೋಡಿ ನೀರು ಇರೋ ಜಾಗದಲ್ಲಿ ಹಾಕಿದ್ರೆ ನಿಮ್ಗೆ ಒದ್ದೆ ಆಗ್ಬಿಡ್ತು. ಸೊ ಅದಲ್ವಾ, ಈಗ ನೋಡಿ ನಿಮ್ಗೆ ಕ್ಲೀನ್ ಆಗಿ, ಇದು ಕೂಡ ನಿಮ್ಗೆ ಕ್ಲೀನ್ ಆಗಿ ಎಳೆದ್ಬಿಟ್ಟು ತೋರಿಸ್ತೀನಿ. ಸೊ ಇದೇ ರೀತಿ ನಿಮ್ಮ ಸಿಂಟ್ಯಾಕ್ಸ್ ಒಳಗಡೆ ಆಗಿರ್ಬೋದು, ನೀರು ಎಳಿಲಿಕ್ಕೆ ನಾನು ಹೇಳಿದೆ. ಇದು ಫ್ಲೋರ್ ಮೇಲೆ ಆಗಿರ್ಬೋದು. ನಿಮ್ಮ ಮನೆಯಲ್ಲಿ ದೊಡ್ಡ ಮನೆ ಇರುತ್ತೆ ಸರ್, ಒಂದು ದೊಡ್ಡ 1000 ರೂಪಾಯಿ ಕೊಟ್ಟು ನೀವು ಕಾರ್ಪೆಟ್ ಎಲ್ಲ ತಗೊಂಡಿರ್ತೀರ. ಕಾರ್ಪೆಟ್ ಆಗಿರ್ಬೋದು, ಸೋಫಾ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಸೋಫಾ, ಕಾರ್ಪೆಟ್, ಇದೆಲ್ಲ ಏನಂದ್ರೆ 1-2 ರೂಪಾಯಿ ಬೆಲೆ ಬಾಳೋ ವಸ್ತು ಅಲ್ಲ, 1000 ರೂಪಾಯಿ ಬೆಲೆ ಬಾಳುವಂತ ವಸ್ತುಗಳು ಇದು. ಸೋಫಾ ಆಗಿರ್ಬೋದು, ಕಾರ್ಪೆಟ್ ಆಗಿರ್ಬೋದು, ಬೆಡ್ಸ್ ಆಗಿರ್ಬೋದು, ನೀವು ಮ್ಯಾಟ್ರಸ್ ಆಗಿರ್ಬೋದು. ಅದ್ರ ಮೇಲೆ ಸಣ್ಣ ಮಕ್ಳು ಏನಾದ್ರು ನೀರ್ ಚೆಲ್ಲೋದು, ಜ್ಯೂಸ್ ಚೆಲ್ಲೋದು, ಏನೋ ಮತ್ತೊಂದು ಮಗದೊಂದು ಆಯ್ತು. ಈಗ ನೋಡಿ ನಿಮ್ಗೆ ಇಲ್ಲಿ ನಾನು ನೀರ್ನ ಸೋಫಾ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ
ಈ ಸೋಫಾ ಮೇಲೆ ನಿಮ್ಗೆ ನೀರು ನಾನು ಹಾಕಿ ತೋರಿಸ್ತಾ ಇದ್ದೀನಿ, ಹೌದಲ್ಲ? ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಎಷ್ಟು ನೀರಿದೆ. ಇದನ್ನ ನಾನು ನಮ್ಮ ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ ಎಳಕ್ ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿ, ಡೈರೆಕ್ಟ್ ಆಗಿ ಪೈಪಿಗೆ ಅಪ್ಲೈ ಮಾಡಿಬಿಟ್ಟು ಈಗ ನಾನು ಎಳಿತಾ ಇದ್ದೀನಿ, ನೋಡ್ಕೊಳ್ಳಿ. ಮೇಲ್ ನೀರಲ್ಲ, ನೀರು ನೆಂದ್ಬಿಟ್ಟು ಸೋಫಾ ಆಗಿರ್ಬೋದು, ಕಾರ್ಪೆಟ್ ಆಗಿರ್ಬೋದು, ನೆಂದಿ ಒಳಗಡೆ ಹೋಗಿದ್ರು, ಕುಷನ್ ಒಳಗಡೆ ಹೋಗಿದ್ರು ನೋಡಿ ಯಾವ ರೀತಿ ಎಳೆಯುತ್ತೆ ಅಂತ. ಇಲ್ಲಿ ನೋಡಿ, ಕಂಪ್ಲೀಟ್ ಆಗಿ ತೋರಿಸಿ. ಕ್ಲೀನ್ ಮಾಡಿದ ತಕ್ಷಣ ನೀರ್ ಹಾಕಿರೋ ಸೋಫಾ ಮೇಲೆ ಕೂಡ ನೀವು ಆರಾಮಾಗಿ ಕುತ್ಕೋಬಹುದು. ಅಷ್ಟೇ ಅಲ್ಲ ಸರ್, ನಿಮ್ಗೆ ನೆಲದ ಮೇಲೆ ನಾನು ಟಿಶ್ಯೂ ಪೇಪರ್ ಹಾಕಿ ತೋರಿಸ್ದೆ ನೋಡಿ, ಸೋಫಾ ಮೇಲೆ ನೀರ್ ಹಾಕಿದ್ದೆ, ಇಲ್ಲೂ ನೋಡ್ಕೊಳ್ಳಿ, ಒಂದು ಚೂರು ನಿಮ್ಗೆ ಒದ್ದೆ ಆಗಲ್ಲ. ಸೊ 100% ಆಗಿ ನಮ್ಮ ಎಸ್ ಪ್ರೈಮ್ ವ್ಯಾಕ್ಯೂಮ್ ಕ್ಲೀನರ್ ನಿಮ್ಗೆ ಕೆಲಸ ಮಾಡುತ್ತೆ. ನೀವು ನೀರು ಎಳೆದಿರೋಂಥ ನೀರು ಕೂಡ ಅಪ್ ಟು 10 ರಿಂದ 15 ಲೀಟರ್ ವರೆಗೂ ನಿಮ್ಗೆ ಇದರಲ್ಲಿ ಸ್ಟೋರೇಜ್ ಆಗಿರುತ್ತೆ. ನೋಡ್ತಾ ಇದ್ರಾ ಕಲರ್ ನೀರು ಇದು. ಸೊ ಈಗ ನಿಮ್ಗೆ ವೆಟ್ ಆಯ್ತು, ಡ್ರೈ ಆಯ್ತು, ಎಲ್ಲಾ ತರದ ನಿಮ್ಗೆ ಕಸ ಕಡ್ಡಿ ಏನೇ ಇದ್ರು ನಿಮ್ಗೆ ಎಳೆಯೋದನ್ನ ನಾನು ತೋರಿಸ್ಕೊಟ್ಟೆ. ಇದರಲ್ಲಿ ಒಂದು ಆಪ್ಷನ್ ಇದೆ, ಅದು ನಾನು ನಿಮ್ಗೆ ಫಸ್ಟ್ ಹೇಳಿದೆ, ಬ್ಲೋವರ್. ನೀವು ಮೊದಲು ಕೂಡ ಓಲ್ಡ್ ವಿಡಿಯೋಸ್ ಅಲ್ಲಿ ಎಲ್ಲ ನೋಡಿರ್ತೀರಾ. ಸೊ ಈ ಬ್ಲೋವರ್ ಆಪ್ಷನ್ ಹೇಗೆ ವರ್ಕ್ ಆಗುತ್ತೆ, ಅದನ್ನ ಯೂಸ್ ಮಾಡೋದು ಹೇಗೆ ಅಂತ ನಿಮ್ಗೆ ಕ್ವಿಕ್ ಆಗಿ ತೋರಿಸ್ಕೊಡ್ತೀನಿ. ಇದು ಲಾಸ್ಟ್ ಫಂಕ್ಷನ್, ನೋಡ್ಕೊಳ್ಳಿ. ಸೊ ನೋಡಿ ಸರ್, ಬ್ಲೋವರ್ ಯೂಸ್ ಮಾಡ್ಲಿಕ್ಕೆ ನೀವು ಈ ಫ್ರಂಟ್ ಪೊಸಿಷನ್ ಏನಿದೆ ಇದನ್ನ ಅನ್ಲಾಕ್ ಮಾಡ್ಕೋಬೇಕು. ಹಿಂಗ್ ತಿರ್ಗಿಸ್ಬಿಟ್ಟು ಅನ್ಲಾಕ್ ಆಗುತ್ತೆ. ಹಿಂದೆ ಈ ಮೋಟ್ರಿನ ಭಾಗದ ಲಾಕ್ ಸಿಸ್ಟಮ್ ಅಲ್ಲಿ ಇದನ್ನ ಲಾಕ್ ಮಾಡಿಬಿಡಿ. ಲಾಕ್ ಮಾಡಿದ್ರೆ ಇದು ಬರೋದಿಲ್ಲ, ಲಾಕ್ ಆಗಿದೆ. ನೋಡಿ ಬ್ಲೋವರ್ ಯಾವ ರೀತಿ ಕೆಲಸ ಮಾಡುತ್ತಂದ್ರೆ, ನಿಮ್ಗೆ ನೋಡಿ ಆನ್ ಮಾಡ್ತೀನಿ, ನೋಡಿ ಇಲ್ಲಿ ಕೂದಲು ನೋಡ್ತಾ ಇರ್ಬೋದು ನೀವು, ಈ ರೀತಿ ಕೆಲಸ ಮಾಡುತ್ತೆ. ಅದಲ್ಲದೆ ನಿಮ್ಗೆ ಫ್ಲೋರ್ ಮೇಲೆ, ಈಗ ನೆಲದ ಮೇಲೆ ಏನಾಗುತ್ತೆ, ಕೆಲವೊಮ್ಮೆ ಕಸ ಬಿದ್ದಿರುತ್ತೆ, ಕಲ್ಲು ಏನಾದ್ರೂ ಮಣ್ಣು ಬಿದ್ದಿರುತ್ತೆ, ಮತ್ತೆ ಪೇಪರ್ಸ್. ಮಕ್ಳು ಏನ್ ಮಾಡ್ತಾರೆ, ಚಾಕ್ಲೇಟ್ ತಿನ್ನೋದು, ಪೇಪರ್ ಎಲ್ಲ ಹಾಕೋದು, ಮತ್ತೆ ಕಸ ಗುಡ್ಸಕ್ಕೆ ನಿಮ್ಗೆ ಬೆನ್ನು ಇರುತ್ತೆ, ಅಮ್ಮಂದಿರ್ತಾರೆ, ಅಕ್ಕಂದಿರ್ತಾರೆ ಮನೆಯಲ್ಲಿ. ವಯಸ್ಸಾಗಿರೋರಿಗೆ ಬೆನ್ನು ಇದ್ರೆ ಕಸ ಗುಡ್ಸ್ಲಿಕ್ಕೆ ಆಗೋದಿಲ್ಲ, ಅಂತವ್ರಿಗೆ ಬ್ಲೋವರ್ ಆಪ್ಷನ್ ತುಂಬಾ ಬೆಸ್ಟ್ ಅಂದ್ರೆ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಪೇಪರ್ ಇದೆ ಅಲ್ವಾ, ಇಲ್ಲಿ ನೋಡಿ, ಇಲ್ಲಿ ಬ್ಲೋವರ್ ಆನ್ ಮಾಡ್ಬಿಟ್ಟು ನಿಮ್ಗೆ ಈ ಪೇಪರ್ ನಾನು ಕಸ ಹೊಡೆದು ತೋರಿಸ್ತೀನಿ. ನೋಡಿ ಯಾವ ರೀತಿ ಹೋಗ್ತಾ ಇದೆ ನೋಡಿ. ನೋಡಿ ಅಪ್ ಟು ನಿಮ್ಗೆ ಒಂದು 6 ರಿಂದ 7 ಫೀಟ್ ವರೆಗೂ ದೂರ ನಿಂತ್ಕೊಂಡೆ ನೀವು ಕಸ ಹೊಡ್ಕೋಬಹುದು. ಇದೆಲ್ಲ ಬ್ಲೋವರ್ ಆಪ್ಷನ್. ನಿಮ್ಗೆ ಬ್ಲೋವರ್ ಆಪ್ಷನ್ ಅಂದ್ರೆ ನೀವು ಕಸ ಹೊಡೆಯಕ್ಕೆ ಮನೆ ಹೊರಗಡೆ ಆಗಿರ್ಬೋದು, ಈಗ ನಿಮ್ದು ಯಾವ್ದಾದ್ರು ಒಂದು ಸ್ಟೋರ್ ಇರುತ್ತೆ, ಪ್ರಾವಿಷನ್ ಸ್ಟೋರ್ ಇರ್ಬೋದು, ಇಲ್ಲೆಲ್ಲ ನಿಮ್ಗೆ ಮೂಲೆ ಮೂಲೆಯಲ್ಲಿ ಎಲ್ಲೆಲ್ಲಿ ಮಣ್ಣಿರುತ್ತೆ, ಧೂಳಿರುತ್ತೆ, ನೀವು ಎಲ್ಲೆಲ್ಲಿ ಸೆಕ್ಷನ್ ಮಾಡೋದಕ್ಕೆ ಆಪ್ಷನ್ ಇರೋದಿಲ್ವೋ, ಇಲ್ಲಿ ನೋಡಿ 1 kg ಮ್ಯಾಟ್ ಹೆಂಗ್ ಅಲ್ಲಾಡ್ತಾ ಇದೆ ಬ್ಲೋವರ್ಗೆ. ನೋಡಿ ಈ ರೀತಿ ಬ್ಲೋ ಮಾಡ್ಕೋಬಹುದು. ಮನೆ ಹೊರಗಡೆ ಎಲ್ಲಿ ಬೇಕಾದ್ರೂ ನೀವು ಬ್ಲೋವರ್ ಆಪ್ಷನ್ ಇರುತ್ತೆ. ಈಗ ನಿಮ್ಮ ಗಾಡಿಯ ಮೇಲೆ ಒಣಗಿರೋಂತ ಎಲೆಗಳು ಬಿದ್ದಿರುತ್ತೆ, ಆ ಎಲೆನ ನೀವು ಬೇಕಂದ್ರೆ ಬ್ಲೋ ಮಾಡ್ಕೋಬಹುದು, ಕಾರ್ ಒಳಗಡೆ ಬ್ಲೋ ಮಾಡ್ಕೋಬಹುದು. ಇದೆಲ್ಲ ಬ್ಲೋಯಿಂಗ್ ಆಪ್ಷನ್. ಅದಲ್ಲದೆ ನಿಮ್ಗೆ ಜಾಲೆ ಇದ್ರೆ ನಿಮ್ಮ ಮನೆಯಲ್ಲಿ ಜಾಲೆ ಏನಾದ್ರೂ ಎಳಿಬೇಕಂದ್ರೂ ಕೂಡ ಅಪ್ ಟು ನೋಡಿ ಈ ರೀತಿ ಮೂಲೆಯಲ್ಲಿ ಆಗಿರ್ಬೋದು, ಆರಾಮಾಗಿ ಎಳ್ಕೋಬಹುದು. ಮೂಲೆಗಳಲ್ಲಿ ಈ ರೀತಿ ಕ್ಲೀನ್ ಮಾಡ್ಕೋಬಹುದು ಆರಾಮಾಗಿ. ಸೊ ಇದು ಕಂಪ್ಲೀಟ್ ನಿಮ್ಗೆ 15 ಲೀಟರ್ ವ್ಯಾಕ್ಯೂಮ್ ಕ್ಲೀನರ್ ನ ಡೆಮೋ ಆಯ್ತು. ಸೊ ಇದರ ನಿಖರವಾದ ಬೆಲೆ ಎಷ್ಟಿರಬಹುದು ಹೇಳಿ ಸರ್. ನೋಡಿ ಲಾಸ್ಟ್ ಟೈಮ್ ನಿಮ್ಗೆ ಏನ್ ನಾನು ವಿಡಿಯೋ ಹಾಕಿದ್ದೆ, ಅದರಲ್ಲಿ ನಿಮ್ಗೆ 4500 rupees ನಿಮ್ಗೆ ಈ ವ್ಯಾಕ್ಯೂಮ್ ಕ್ಲೀನರ್ ನ ಪ್ರೈಸ್ ಇದ್ದಿತ್ತೆ. ಆದ್ರೆ ಕಸ್ಟಮರ್ ಡಿಮ್ಯಾಂಡ್ ತುಂಬಾ, ಇದು ರಿಕ್ವೈರ್ಮೆಂಟ್ ಜಾಸ್ತಿ ತೋರಿಸ್ತಾ ಇದೀರಾ, ಪ್ರೀತಿ ಜಾಸ್ತಿ ತೋರಿಸ್ತಾ ಇದೀರಾ, ಇನ್ನ ಬೇಕು ಅಂತ ಹೇಳ್ತಾ ಇದೀರಾ. ಸ್ಟಾಕ್ ಎಲ್ಲ ಸೋಲ್ಡ್ ಔಟ್ ಆಗಿತ್ತು. ಮತ್ತೆ ನಿಮ್ಗೋಸ್ಕರ 2000 ಪೀಸ್ ಮತ್ತೆ ನಾನು ಫ್ಯಾಕ್ಟರಿಯಿಂದ ರೀಸ್ಟಾಕ್ ಮಾಡಿಸಿದೀನಿ. ಸೊ ಈ ಸತಿ ನಿಮ್ಗೆ ಒಂದು ಬೆಸ್ಟ್ ಆಫ್ ದಿ ಬೆಸ್ಟ್ ಪ್ರೈಸ್, ಇಡೀ ಇಂಡಿಯಾದಲ್ಲೇ ಕಾಂಪಿಟೇಟಿವ್ ಪ್ರೈಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. 15 ಲೀಟರ್ ವ್ಯಾಕ್ಯೂಮ್ ಕ್ಲೀನರ್ 2000 ವ್ಯಾಟ್ ಇಂದು ಕೇವಲ ನಿಮ್ಗೆ 3999 ರೂಪಾಯಿ ಮಾತ್ರ. ಹೌದು, ಇದೇನ್ ಕೇಳ್ತಾ ಇದ್ದೀರಾ ನೀವು, ಇದು ಸ್ಟೋರ್ ಪ್ರೈಸ್ ಆಗಿರುತ್ತೆ. ಎಲ್ಲಾ ಕಡೆ ನಿಮ್ಗೆ ನಮ್ಮ ಎಲ್ಲಾ ಸ್ಟೋರ್ ಅಲ್ಲೂ ಕೂಡ ಇದೇ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗುತ್ತೆ, ಕೇವಲ 3999 ರೂಪಾಯಿ ಮಾತ್ರ. ಹಾಗೇನೆ ಸರ್, ಇವಾಗ ವ್ಯಾಕ್ಯೂಮ್ ಕ್ಲೀನರ್ ಗೆ ಯಾವಾಗ್ಲೂ ಕೂಡ ನಿಮ್ಮಲ್ಲಿ ತುಂಬಾ ಡಿಮ್ಯಾಂಡ್ ಇರುತ್ತೆ. ಲಾಸ್ಟ್ ಟೈಮ್ ಸ್ಟಾಕ್ ಕೂಡ ಖಾಲಿ ಆಯ್ತು. ಸೊ ಹಂಗಾಗಿ ಇದನ್ನ ಪರ್ಚೇಸ್ ಮಾಡ್ಬೇಕಂದ್ರೆ ಬೆಂಗಳೂರು ಹೊರತುಪಡಿಸಿ ಮತ್ತೆ ಬೇರೆ ಬೇರೆ ನಿಮ್ ಬ್ರಾಂಚಸ್ ಗಳ ಬಗ್ಗೆ ಹೇಳೋದಾದ್ರೆ, ಸೊ ಎಲ್ಲೆಲ್ಲಿ ಪರ್ಚೇಸ್ ಮಾಡ್ಬೋದು ಹೇಗೆ ಅಂತ ಹೇಳ್ಬಿಡ್ತೀನಿ ಸರ್. ಸೊ ನಿಮ್ಗೆ ಫಸ್ಟ್ ಆಫ್ ಆಲ್ ಇದೇನ್ 15 ಲೀಟರ್ ವ್ಯಾಕ್ಯೂಮ್ ಕ್ಲೀನರ್ ಇದೆ, ಇದಲ್ಲದೆ ನಿಮ್ಗೆ ಕಮರ್ಷಿಯಲ್ ಅಲ್ಲೂ ಕೂಡ ನಮ್ಮ ಹತ್ರ ವ್ಯಾಕ್ಯೂಮ್ ಕ್ಲೀನರ್ಸ್ ಅವೈಲೇಬಲ್ ಇದೆ. ಈಗ ಲೈಕ್ ನೀವು ಡೋರ್ ಸ್ಟೆಪ್ ಸರ್ವಿಸಿಗೆ ಹೋಗ್ತೀರಾ, ಡೋರ್ ಸ್ಟೆಪ್ ಸರ್ವಿಸ್ ಅಂದ್ರೆ ಮನೆ ಕ್ಲೀನ್ ಮಾಡೋದಕ್ಕೋಸ್ಕರ ಆಗಿರ್ಬೋದು, ನಿಮ್ಮ ಏನೋ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ನೀವು ಸಿಂಟ್ಯಾಕ್ಸ್ ಕ್ಲೀನ್ ಮಾಡೋದು, ಸಮ್ ಕ್ಲೀನ್ ಮಾಡೋದಕ್ಕೆ, ಅದಕ್ಕೋಸ್ಕರ
ನೀವು ಏನಾದ್ರೂ ವ್ಯಾಕ್ಯೂಮ್ ಕ್ಲೀನರ್ ಹುಡುಕ್ತಾ ಇದ್ರೆ ಅದ್ರಲ್ಲೂ ಕೂಡ ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಮ್ಮ ಹತ್ರ 30 ಲೀಟರ್ 80 ಲೀಟರ್ ನಿಮ್ಗೆ 30 ಲೀಟರ್ 50 ಲೀಟರ್ 25 ಲೀಟರ್ ಎಲ್ಲಾ ತರದ ವ್ಯಾಕ್ಯೂಮ್ ಕ್ಲೀನರ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಸೊ ಇದು ಎಲ್ಲೆಲ್ಲಿ ಅಂತ ಹೇಳಿದ್ರೆ ಬ್ಯಾಂಗ್ಳೂರ್ ರಾಜಧಾನಿ, ನಮ್ಮ ಕರ್ನಾಟಕದ ರಾಜಧಾನಿ ಆದಂತ ಬ್ಯಾಂಗ್ಳೂರಲ್ಲಿ ಹೆಡ್ ಆಫೀಸ್ ಮೇನ್ ಬ್ರಾಂಚ್ ಬಂದ್ಬಿಟ್ಟು ನಿಮ್ಗೆ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಲೊಕೇಟ್ ಆಗಿದೆ. ಸೊ ಈ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಎಲ್ಲಂದ್ರೆ ಅಶೋಕ್ಪುರಂ 5th ಮೇನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸ್ಟ್ಯಾಚ್ಯೂ ಇದೆ. ನಿಮ್ಗೆಲ್ಲರಿಗೂ ಗೊತ್ತ ಹಾಗೆ ಇದು ಓಲ್ಡ್ ಸ್ಟೋರ್, ಅಂದ್ರೆ ನಮ್ಮ ಹಳೆಯ ಬ್ರಾಂಚ್ ಓಲ್ಡ್ ಬ್ರಾಂಚ್ ಮೇನ್ ಬ್ರಾಂಚ್ ಇದು. ಸೊ ಇಲ್ಲಿ ಲೊಕೇಟ್ ಆಗಿದೆ. ಸೊ ಬ್ಯಾಂಗ್ಳೂರು ಯಶವಂತಪುರಕ್ಕೂ ನಿಯರ್ ಆಗುತ್ತೆ, ಮತ್ತೆ ಮಹಾಲಕ್ಷ್ಮಿ ಲೇಔಟ್ ಬಸ್ ಸ್ಟ್ಯಾಂಡ್ಗೆ 200 ಮೀಟರ್ಸ್ ಆಗುತ್ತೆ. ಇದಲ್ಲದೆ ನಿಮ್ಗೆ ಸಬ್ ಬ್ರಾಂಚ್ ಬಂದ್ಬಿಟ್ಟು ಬ್ಯಾಂಗ್ಳೂರು ಪೀಣ್ಯ ಸುಂಕುತ್ಕಟ್ಟೆ, ಮಾಗಡಿ ರೋಡ್ಗೂ ನಿಯರ್ ಆಗುತ್ತೆ, ಪೀಣ್ಯಗೂ ನಿಯರ್ ಆಗುತ್ತೆ, ಸುಂಕುತ್ಕಟ್ಟೆಯಲ್ಲಿ ಸೇರುತ್ತೆ ನೀಲಗಿರಿ ರೋಪಲ್ಲಿ. ಅಲ್ಲೂ ಕೂಡ ನಿಮ್ಗೆ ಈ ನಮ್ಮ ವ್ಯಾಕ್ಯೂಮ್ ಕ್ಲೀನರ್ ಆ ಸ್ಟೋರ್ ಅಲ್ಲೂ ಕೂಡ AS ಪ್ರೈಮ್ ಪೀಣ್ಯ ಅಂತ ಆ ಸ್ಟೋರ್ ಹೆಸರಿದೆ. ಅಲ್ಲೂ ಕೂಡ ನೀವು ಹೋಗ್ಬಿಟ್ಟು ವಿಸಿಟ್ ಮಾಡಿ ಡೆಮೋ ನೋಡಿ ಈ ವ್ಯಾಕ್ಯೂಮ್ ಕ್ಲೀನರ್ ಪಡಿಬಹುದು. ಇದೇ ಅಂತಲ್ಲ, ಕಮರ್ಷಿಯಲ್ ವ್ಯಾಕ್ಯೂಮ್ ಕೂಡ ಅಲ್ಲಿ ಅವೈಲೇಬಲ್ ಇದೆ. ಅದಲ್ಲದೆ ನಿಮ್ಗೆ ದೊಡ್ಡಬಳ್ಳಾಪುರ ಡಿ ಕ್ರಾಸ್ ರೋಡ್ ಅಲ್ಲಿ ಅಲ್ಲೂ ಕೂಡ ನಮ್ಮ ಸ್ಟೋರ್ ಲೊಕೇಟ್ ಆಗಿದೆ. ದೊಡ್ಡಬಳ್ಳಾಪುರ AS ಪ್ರೈಮ್ ದೊಡ್ಡಬಳ್ಳಾಪುರ ಅಂತ ಹೆಸರು ಕೂಡ ಇದೆ. ಬಸವಣ್ಣ ಟೆಂಪಲ್ ಆಪೋಸಿಟ್ ನಮ್ಮ ಸ್ಟಾಪ್ ಮೇನ್ ರೋಡಿಗೆ ಲೊಕೇಟ್ ಆಗಿದೆ. ಅದಲ್ಲದೆ ನಿಮ್ಗೆ ಹುಬ್ಳಿಯಲ್ಲಿ ನಮ್ಮ ಸ್ಟೋರ್ ಇದೆ, ದೇಶಪಾಂಡೆ ನಗರ ಲಕ್ಷ್ಮೀರಾಜ್ ಜ್ಯುವೆಲರ್ಸ್, ವರ್ಣಿಕರ್ ಪ್ಲಾಜಾ ಶಾಪ್ ನಂಬರ್ 7 and 8. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ನಮ್ಮ ಶಿವಮೊಗ್ಗದಲ್ಲಿ ಬಸ್ ಸ್ಟ್ಯಾಂಡ್ ಹಿಂಭಾಗ ಬುದ್ಧನಗರ ಫಸ್ಟ್ ಕ್ಲಾಸ್ ಡಿಪೋಗೆ ಹೋಗೋಕೆ ರೈಟ್ ತಗೊಂತೀರಾ, ನಮ್ಮ ಸ್ಟೋರಿಗೆ ಲೆಫ್ಟ್ ಅಲ್ಲೇ ನಿಮ್ಗೆ ನಮ್ಮ ಸ್ಟೋರ್ ಬಸ್ ಸ್ಟ್ಯಾಂಡ್ ಬ್ಯಾಕ್ ಸೈಡ್ ಲೊಕೇಟ್ ಆಗಿದೆ, ಸಹ್ಯಾದ್ರಿ AS ಪ್ರೈಮ್ ಹೆಸರಲ್ಲಿ. ಸೊ ನೆಕ್ಸ್ಟ್ ನಿಮ್ಗೆ ಅಪ್ಕಮಿಂಗ್ ಸ್ಟೋರ್ ನಿಮ್ಗೆ ಮಂಗಳೂರಲ್ಲಿ ಬಹಳ ಶೀಘ್ರದಲ್ಲೇ ಆಗ್ತಾ ಇದೆ. ಮಂಗಳೂರು ಸ್ಟೋರ್ ಕೆಲಸನೂ ನಡೀತಾ ಇದೆ. ಸೊ ಅಲ್ಲೂ ಕೂಡ ನಿಮ್ಗೆ ವ್ಯಾಕ್ಯೂಮ್ ಕ್ಲೀನರ್ ನೋಡಕ್ ಸಿಗುತ್ತೆ. ಸೊ ಪರ್ಚೇಸ್ ಮಾಡಕ್ಕೆ ನಮ್ಮ ವ್ಯಾಕ್ಯೂಮ್ ಕ್ಲೀನರ್ ಎಲ್ಲ ಎಲ್ಲಾ ಪ್ರಾಡಕ್ಟ್ಸ್ AS ಪ್ರೈಮ್ ಪ್ರಾಡಕ್ಟ್ಸ್ ನಿಮ್ಗೆ ಮಂಗಳೂರಲ್ಲೂ ಕೂಡ ನೆಕ್ಸ್ಟ್ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಮತ್ತೆ ಮೈಸೂರು ಕೂಡ ಸ್ಟೋರ್ ಪ್ಲಾನ್ ಆಗ್ತದೆ, ಅಲ್ಲೂ ಕೂಡ ನಿಮ್ಗೆ ಫರ್ದರ್ ಫ್ಯೂಚರ್ ಅಲ್ಲಿ ನೋಡಕ್ಕೆ ನಿಮ್ಗೆ ಸಿಗುತ್ತೆ. ಲೈವ್ ಡೆಮೋ ನೋಡಿ ತಗೊಂಡೋಗ್ಬೋದು. ಸ್ಟೋರ್ ಇಲ್ದಲೆ ನೀವು ಎಲ್ಲಾದ್ರೂ ಬೇರೆ ಕಡೆ ಇದ್ದೀರಾ, ಔಟ್ ಆಫ್ ರೇಂಜ್ ರೇಂಜಿನ ಹೊರಗಡೆ ಇದ್ರೆ ನೀವು ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ವಾಟ್ಸಪ್ ಅಲ್ಲಿ ವ್ಯಾಕ್ಯೂಮ್ ಕ್ಲೀನರ್ ಅಂತ ಒಂದು ಮೆಸೇಜ್ ಮಾಡಿ. ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಾಕ್ಯೂಮ್ ಕ್ಲೀನರ್ ವಿತ್ ಆಫರ್ ಪ್ರೈಸಸ್ ಜೊತೆ ನಿಮಗೆ ಕ್ಯಾಟ್ಲಾಗ್ ಪ್ರೈಸ್ ಜೊತೆ ಕಳಿಸ್ಕೊಡ್ತೀವಿ. ನಿಮಗೆ ಸೂಟಬಲ್ ಆಗ್ತಾ ವ್ಯಾಕ್ಯೂಮ್ ಕ್ಲೀನರ್ ನಿಮಗೆ ಯಾವ್ದು ಸೂಕ್ತ ಇದೆ ಅದು ನೋಡ್ಬಿಟ್ಟು ನೀವು ತಗೋಬೇಕಾದ್ರೆ ವಾಟ್ಸಪ್ ಚಾಟ್ ಮುಖಾಂತರ ನೀವು ಪರ್ಚೇಸ್ ಮಾಡ್ಕೋಬಹುದು. ಬ್ಯಾಂಗ್ಳೂರು, ಶಿವಮೊಗ್ಗ, ಹುಬ್ಳಿ, ರಾಮನಗರ ಆಗಿರ್ಬೋದು, ಮತ್ತೆ ದೊಡ್ಡಬಳ್ಳಾಪುರ ಆಗಿರ್ಬೋದು, ನೆಕ್ಸ್ಟ್ ಮಂಗಳೂರು, ಮೈಸೂರು, ಇಲ್ಲೆಲ್ಲ ನಿಮ್ಗೆ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರುತ್ತೆ. ಬೇರೆ ಕಡೆ ನಿಮ್ಗೆ ಫರ್ದರ್ ಪೇಮೆಂಟ್ ಮಾಡಿದ್ರೆ ನಾಮಿನಲ್ ಡೆಲಿವರಿ ಚಾರ್ಜಸ್ ಅಲ್ಲಿ ನಿಮ್ಗೆ ಡೆಲಿವರಿ ಕೂಡ ಮನೆಗೆ ಕಳಿಸ್ಕೊಡ್ತೀವಿ.